ಬೆಂಗಳೂರಿನಲ್ಲಿ ಉದ್ಘಾಟನೆ ಆಯಿತು ಕಲರ್ಫುಲ್ ಕಚೇರಿ. ಗಣ್ಯರು ಮತ್ತು ಸಿಬ್ಬಂದಿಗಳ ಮುಖದಲ್ಲಿ ಮಂದಹಾಸ. ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಅವರಿಂದ ಉದ್ಘಾಟನೆ. ಹೇಗಿತ್ತು ಸಂಭ್ರಮ ಸಡಗರ? ಯಾರೆಲ್ಲ ಬಂದಿದ್ರು ಗೊತ್ತಾ? ಕನ್ನಡಿಗರ ಮನದಲ್ಲಿ ತನ್ನದೇ ಸ್ಥಾನ ಉಳಿಸಿಕೊಂಡಿರುವ ಸಿರಿ ವಾಹಿನಿಗೆ ಮತ್ತೊಂದು ಗರಿ. ತನ್ನ ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮಗಳಿಂದ ದಿನೇ ದಿನೇ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿರುವ ಕನ್ನಡಿಗರ ಚಾನೆಲ್ನಲ್ಲೇ ಸಂಭ್ರಮ ಸಡಗರ ಮನರಂಜನಾ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆಯೊಂದಿಗೆ ಮುನ್ನುಗ್ಗುತ್ತಿರುವ ಸಿರಿ ವಾಹಿನಿಯ ಹೊಸ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತ್ತು. ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆ ಎಂಡಿಯಾದಂತಹ ಶ್ರೀ 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 ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಸೇರಿದಂತೆ ಇನ್ನಿತರೆ ಗಣ್ಯಾತಿ ಗಣ್ಯರು ಆಗಮಿಸಿ ಸಿರಿ ವಾಹಿನಿಯ ಹೊಸ ಕಚೇರಿ ಉದ್ಘಾಟಿಸಿ ಶುಭ ಹಾರೈಸಿದ್ರು. ಹೇಗಿತ್ತು ಸಂಭ್ರಮ ಸಡಗರ? ಯಾರೆಲ್ಲ ಭಾಗವಹಿಸಿದ್ರು? ಕಾರ್ಯಕ್ರಮದ ವಿಶೇಷತೆ ಮತ್ತು ವಿಭಿನ್ನತೆ ಹೇಗಿತ್ತು? ಎಲ್ಲಿದೆ ಡೀಟೇಲ್ಸ್? ಬೆಂಗಳೂರಿನ ಆರ್ಆರ್ ನಗರದ ಸಿರಿ ಮನೆಗೆ ಹೊಸ ಕಳೆ. ಮನೋರಂಜನಾ ಕ್ಷೇತ್ರದ ಚಾನಲ್ನಲ್ಲಿ ಸಂಭ್ರಮ ಸಡಗರ. ವೇದ ಮಂತ್ರೋಚ್ಚಾರಣೆ, ಹೋಮ ಹವನ, ವಾಸ್ತು ಪೂಜೆ. ಕನ್ನಡಿಗರ ಮನಗೆದ್ದ ಸಿರಿ ಕಚೇರಿಯಲ್ಲಿ ಹೊಸ ಕಳೆ. ಮನೋರಂಜನಾ ಕ್ಷೇತ್ರದ ಬೆಳವಣಿಗೆ ಚಾನೆಲ್ಗಳ ಪೈಕಿ ಹೊಸ ಕನಸುಗಳನ್ನ ಹೊತ್ತು ವೀಕ್ಷಕರನ್ನ ತನ್ನತ್ತ ಸೆಳೆಯುತ್ತಿರುವ ಚಾನೆಲ್ ಅಂದ್ರೆ ಅದು ಕನ್ನಡದ ಸಿರಿ ಚಾನೆಲ್. ಸಿರಿಗನ್ನಡ ವಾಹಿನಿ ತನ್ನ ವಿಶಿಷ್ಟತೆಯಿಂದಲೇ ವೀಕ್ಷಕರ ಮನದಲ್ಲಿ ಸ್ಥಾನ ಪಡೆದಿದ್ದು, ಇದೀಗ ತನ್ನ ವ್ಯಾಪ್ತಿಯನ್ನ ಮತ್ತಷ್ಟು ವಿಸ್ತರಿಸುವ ನಿಟ್ಟಿನಲ್ಲಿ ಹೊಸ ಕಚೇರಿಯೊಂದನ್ನ ತೆರೆದಿದ್ದು, ಬೆಂಗಳೂರಿನ ಆರ್ಆರ್ ನಗರದಲ್ಲಿ ನೂತನ ಕಚೇರಿಯನ್ನ ಇತ್ತೀಚೆಗೆ ಉದ್ಘಾಟಿಸಲಾಗಿತ್ತು. ಈಗ ಹೊಸ ಕಚೇರಿಯನ್ನ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆ ಎಂಡಿಯಾದಂತಹ ಶ್ರೀ 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 ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರು ಸೇರಿ ಆಗಮಿಸಿದ್ದ ಗಣ್ಯಾತಿ ಗಣ್ಯರು ನೂತನ ಕಚೇರಿಯನ್ನ ಟೇಪ್ ಕಟ್ ಮಾಡುವುದರ ಮುಖಾಂತರ ಉದ್ಘಾಟಿಸಿದ್ರು. ಇನ್ನು ನೂತನ ಕಚೇರಿ ಉದ್ಘಾಟನೆ ಹಿನ್ನೆಲೆಯಲ್ಲಿ ಸಿರಿ ಚಾನೆಲ್ನ ಮಾಲೀಕರು ಮತ್ತು ಸಿಬ್ಬಂದಿಗಳ ಮುಖದಲ್ಲಿ ಬೆಳಗ್ಗೆಯಿಂದಲೇ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಕಚೇರಿಯಲ್ಲಿ 5 ಪುರೋಹಿತರ ತಂಡದಿಂದ ಶಾಸ್ತ್ರೋಕ್ತ ರೀತಿಯ ಪೂಜಾ ಕೈಂಕರ್ಯಗಳು ಶ್ರದ್ಧಾ ಭಕ್ತಿಯಿಂದ ಜರುಗಿತ್ತು. ಆಗಮಿಸಿದ್ದ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆ ಎಂಡಿಯಾದಂತಹ ಶ್ರೀ 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 ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಸೇರಿದಂತೆ ಇನ್ನಿತರೆ ಗಣ್ಯಾತಿ ಗಣ್ಯರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಹಲವು ಗಂಟೆಗಳ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀ 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 ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಅವಧೂತ ವಿನಯ್ ಗುರುಜಿ, ಸಂಖ್ಯಾಶಾಸ್ತ್ರ ಆರ್ಯವರ್ಧನ್ ಗುರುಜಿ, ಸಂಪೂರ್ಣ ನ್ಯೂಸ್ನ ಎಂಡಿ ಆದಂತಹ ಸಂಪೂರ್ಣ ಗೌಡ ಹಾಗೂ ಸಿಇಒ ಆದಂತಹ ಚಂದ್ರಶೇಖರ್ ಗೌಡ ಸೇರಿದಂತೆ ಇನ್ನಿತರು ಭಾಗವಹಿಸಿ ಶುಭ ಕೋರಿದ್ರು. ಮನರಂಜನಾ ಕ್ಷೇತ್ರದಲ್ಲಿ ಪ್ರೇಕ್ಷಕರಿಗೆ ಗುಣಮಟ್ಟದ ಭರಪೂರ ಮನರಂಜನೆ ನೀಡುವ ಉದ್ದೇಶದಿಂದ ಆರಂಭಿಸಿರುವಂತಹ ಸಿರಿ ವಾಹಿನಿಯ ನೂತನ ಕಚೇರಿಯನ್ನು ಸುತ್ತು ಹಾಕಿ ಸ್ಟುಡಿಯೋ ಸೇರಿದಂತೆ ಇತರ ವಿಭಾಗಗಳನ್ನ ಸುತ್ತು ಹಾಕಿದ ಗಣ್ಯರು ಸಿರಿ ಚಾನೆಲ್ ಮಾಲೀಕರು ಮತ್ತು ಸಿಬ್ಬಂದಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ರು. ನಂತರ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿಯವರು ನೂತನ ಕಚೇರಿಯನ್ನ ಟೇಪ್ ಕಟ್ ಮಾಡುವುದರ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕೇಕ್ ಕಟ್ ಮಾಡಿ ಸಿರಿ ವಾಹಿನಿಯ ನೂತನ ಕಚೇರಿಗೆ ಶುಭ ಹಾರೈಸಿದರು.
ನನ್ನ ದೃಷ್ಟಿಯಲ್ಲಿ ಸಿರಿ ಅಂದ್ರೆ ಹಣವಲ್ಲ, ಐಸಿಯುನಿಂದ ಚಾನಲ್ಗಳು ಮೇಲೇಳ್ಬೇಕು. ಸಿರಿತನ ನಗುತನ ಬಾಳಲ್ಲಿ ಮೂಡಲಿ. ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಶುಭ ಹಾರೈಕೆ. ಹಲವು ಗಂಟೆಗಳ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಇದೇ ಸಂದರ್ಭದಲ್ಲಿ ಮಾತನಾಡಿದ್ರು. ನೂತನ ಕಚೇರಿ ಉದ್ಘಾಟಿಸಿ ಖುಷಿಯಾಗಿದೆ. ಚಾನೆಲ್ಗಳು ಐಸಿಯುನಲ್ಲಿ ಮಲಗಿವೆ. ಇವು ಮೇಲಕ್ಕೆ ಏಳಬೇಕು. ಸಿರಿ ಅಂದ್ರೆ ಹಣವಲ್ಲ, ಬದುಕಿನುದ್ದಕ್ಕೂ ಸಿರಿತನ ನಗುತನವನ್ನ ಬಾಳಲ್ಲಿ ಮೂಡಿಸುವುದೇ ನಿಜವಾದ ಸಿರಿತನ. ಈ ನಿಟ್ಟಿನಲ್ಲಿ ಮನೋರಂಜನೆ ಮೂಲಕ ವೀಕ್ಷಕರಿಗೆ ಉತ್ತಮ ಕಾರ್ಯಕ್ರಮಗಳನ್ನ ನೀಡಲು ನೂತನ ಕಚೇರಿ ತೆರೆದಿರುವ ಸಿರಿ ಚಾನೆಲ್ನ ಸಂಪೂರ್ಣ ತಂಡಕ್ಕೆ ಒಳಿತಾಗಲಿ, ಅಂದುಕೊಂಡಂತೆ ಪ್ರೇಕ್ಷಕರ ಮನೆ ಮನ ತಲುಪಲಿ ಅಂತ ಶುಭ ಹಾರೈಸಿದ್ರು. ಚಾನಲ್ ಏನು ಪ್ರಾರಂಭ ಮಾಡಿದೀವಿ, ಸಿರಿ, ನನ್ನ ದೃಷ್ಟಿಲಿ ಸಿರಿ ಅಂದರೆ ಹಣ ಅಲ್ಲ. ಯಾರು ಮನುಷ್ಯ, ಪ್ರತಿಯೊಬ್ಬ ಮನುಷ್ಯನೂ ಸಹ ಕಷ್ಟಪಟ್ಟೆ ಮೇಲೆ ಬರಬೇಕು. ನಾವು ತಗೊಂಡಿರೋದು ನೋಡಿದ್ರೆ ಎಲ್ಲ ICUನಲ್ಲಿರೋ ಚಾನಲ್ಗಳು. ICUಯಿಂದ ಮೇಲೆ ಬರಬೇಕು. ICU ಅಂತ ನಾನು ಹೇಳಿದ್ರೆ ICU ಅಂತ ದೇವ್ರ ಮೇಲೆ ನೋಡ್ತಾ ಇರ್ತಾನೆ. ICU ಅವನ ಮೇಲೆ ನನ್ನ ನೋಡ್ತಾ ಇರ್ತಾನೆ. ನಾವು ಪೇಷಂಟು ಯಾರೇ ಮಲಗಿದ್ರೆ ICU ಅಂತ ಕಳಿಸ್ತೀವಿ. ಫಸ್ಟು ಪೇಷಂಟ್ಗೆ ಎಲ್ಲಿ ಕಳಿಸ್ತೀವಿ ಅಂದರೆ ICU ಕರ್ಕೊಂಡು ಹೋಗಪ್ಪ ಅಂತಾರೆ. ICUಗೆ ಹೋಗಿ ಯಾರು ನೋಡ್ತಾರೆ? ಅವ್ನ ಕಡೆ ಮನಿಕೊಂಡು ಮೇಲ್ಗಡೆನೆ ನೋಡಬೇಕು. ಆಗ ಮೇಲ್ಗಡೆಯಿಂದ ದೇವ್ರು ಹೇಳ್ತಾನೆ, ನಾನು ICU, ನಾನು ನೋಡ್ಕೊತೀನಿ ನಿಮ್ಮನ್ನ ಅಂತ. ಆ ದೃಷ್ಟಿ ಇಟ್ಕೊಂಡು ICU ಅಂತ ಏನು ಒಂದು ವರ್ಡ್ಸ್ ಇದೆ, ಇದನ್ನ ಜನಗಳಿಗೆ ICU ಅನ್ನೋ ಬದಲು ಇರೋಷ್ಟು ದಿವಸ ಸಿರಿತನ ನಗುತನ ಬಾಳಲ್ಲಿ ಮೂಡ್ಲಿ. ಈ ಸಿರಿ ಕನ್ನಡ ಏನು ಪ್ರಾರಂಭ ಮಾಡಿದರೆ ಇದು ಹೊಸ ಆಫೀಸು. ಈ ಆಫೀಸನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಪ್ರೀತಿ ಪಾತ್ರರಾದ ವಿನಯ್ ಗುರೂಜಿಯವರು ನಮ್ಮ ಎಲ್ಲ ಚಾನಲ್ನ ಮುಖ್ಯಸ್ಥರು ಇದ್ದಾರೆ. ನಾನು ಜನ ಕರಿಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಜನ ಕರೆಯಕ್ಕೆ ಹೋದ್ರೆ ಜಾತ್ರೆ ಆಗಿ ಹೋಗುತ್ತೆ. ಆದರೆ ನನ್ನ ಪ್ರೀತಿ ನಮ್ಮ ಚಂದನ್ ಶರ್ಮಾ ಭಾಳ ಚೆನ್ನಾಗಿ ಹೇಳಿದ್ರು. ಭಾಳ ಪ್ರೀತಿ ಇರೋ ಜನ ಅಷ್ಟೇ ಇವತ್ತಿಲ್ಲಿ ಬಂದಿರೋದು ನಿಜ. ಯಾಕೆಂದ್ರೆ ಇವತ್ತು ಕರೆದಿರೋದೇ ಪ್ರೀತಿ ಇರೋರು ಮಾತ್ರ. ಈ ಪ್ರೀತಿ ನೀವೆಲ್ಲರೂ ಈ ಚಾನಲ್ನ ಬೆಳೆಸ್ಬೇಕು. ಎಲ್ಲ ಚಾನಲ್ಗಳು ಅದೇ ರೀತಿ ಬೆಳಗಬೇಕು. ಬೆಳಗಿ ಜನರ ಭಾವನೆಗಳಿಗೆ ಏನು ಬೇಕೋ ಅದನ್ನ ಕೊಟ್ಟು ಆದಷ್ಟು ಜನರನ್ನ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು. ಆ ದೃಷ್ಟಿ ಇಟ್ಕೊಂಡು ಯಾರು ಸಿರಿ ಕನ್ನಡ ಪ್ರಾರಂಭ ಮಾಡಿದರೆ ಅವ್ರಿಗೆಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಮಿಸಿದ್ದ ಅವಧೂತ ವಿನಯ್ ಗುರೂಜಿ ಸೇರಿದಂತೆ ಇನ್ನಿತರೆ ಗಣ್ಯರು ಕೂಡ ಮಾತನಾಡಿ ಸಿರಿ ಚಾನಲ್ಗೆ ಆಲ್ ದಿ ಬೆಸ್ಟ್ ಎಂದು ಹೇಳಿದ್ರು. ಇವತ್ತು ಸಿರಿ ಕನ್ನಡನು ಹೆಸರು ಹೇಳುವಾಗೆ ಸಿರಿ ಅಂದ್ರೆ ಮಹಾಲಕ್ಷ್ಮಿ ಅಂತನೂ ಆಗ್ಬೋದು, ಸಮೃದ್ಧಿ ಅಂತನೂ ಆಗ್ಬೋದು. ನಮ್ಮ ಕನ್ನಡ ರಾಜ್ಯದ ಏನು ಸಮೃದ್ಧಿ ಆಗುವ ಮಾಧ್ಯಮ ಲೋಕದಲ್ಲಿ ಸಮೃದ್ಧಿಯ ಸಂಕೇತ ಅಂತ ಈ ಚಾನೆಲ್ ಯುಗಾದಿ ಟೈಮಲ್ಲಿ ಅದು ಪ್ರಕಾಶನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಯುವಕರ ಪಡೆಯೊಂದಿಗೆ ಹೊಸತೆ, ಈಗ ಚಂದನ್ ಅವ್ರು ಹೇಳಿದಾಗ ಎಲ್ಲವೂ ಹೊಸ ಬೇರು, ಹೊಸ ಚಿಗುರು, ಹೊಸ ಆಲೋಚನೆ, ಹೊಸ ಆವಿಷ್ಕಾರ. ಈ ಕೆಲಸ ಇವತ್ತು ಆಗ್ತಾ ಇದೆ. ಮನುಷ್ಯನಿಗೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಏನಾದ್ರು ಈ ಟ್ರಾಫಿಕ್ ಮತ್ತು ಗ್ರಾಫಿಕ್ ಯುಗದಲ್ಲಿ ತಾಕತ್ತಿದ್ರೆ ಅದು ಮೀಡಿಯಾಕ್ಕೆ ಮತ್ತು ಎಂಟರ್ಟೈನ್ಮೆಂಟ್ ಚಾನೆಲ್ಗಳಿಗೆ. ಇಲ್ಲ ಎಷ್ಟೋ ಜನ ಹುಚ್ಚರಾಗಿ ಹೋಗ್ತಿದ್ರು ಟ್ರಾಫಿಕಲ್ಲಿ. ಸೊ ಆ ಕೆಲಸವನ್ನು ಸ್ವಾಮೀಜಿ ಅವರನ್ನು ಶಿಕ್ಷಣಕ್ಕೆ ಮಾತ್ರ ಸೀಮಿತ ಮಾಡದೆ ಮಾಧ್ಯಮ ಲೋಕಕ್ಕೆ ವಾಯ್ಸ್ ಆಫ್ ನೇಷನ್, ವಾಯ್ಸ್ ಆಫ್ ವರ್ಡ್ ಏನಾರು ಇದ್ದರೆ ಅದು ಏರ್ ಮೀಡಿಯಾ ಅಂದರೆ ಮಾಧ್ಯಮ ಅಥವಾ ಸ್ಯಾಟಲೈಟ್ ಮೀಡಿಯಾ. ಆ ಮಾಧ್ಯಮದ ಮೂಲಕ ಜನರ ದುಃಖಕ್ಕೂ ಮತ್ತು ಜನರ ಕಲ್ಯಾಣಕ್ಕೂ ವಾಯ್ಸ್ ಆಗೋ ಕೆಲಸವನ್ನು ಸ್ವಾಮೀಜಿ ಈ ಯುಗಾದಿ ದಿನ ಎಂಟರ್ಟೈನ್ಮೆಂಟ್ ವಿತ್ ಎನ್ಲೈಟ್ಮೆಂಟ್ ಅಂತ. ಯಾಕೆ ಜ್ಞಾನಿಯಾದವ್ರು ಏನಾದ್ರು ಕೆಲಸ ಶುರು ಮಾಡಿದರೆ ಅದು ಎನ್ಲೈಟ್ಮೆಂಟಿಗೂ ದಾರಿ. ನಾನು ಈ ಚಾನೆಲ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದರೆ, ಈಗಿನ ಸ್ಟ್ರೆಸ್ ಯುಗದಲ್ಲಿ, ಈಗಿನ ಗಲಾಟೆ ಯುಗದಲ್ಲಿ ಜನರಿಗೆ ಕಾನ್ಸೆಪ್ಚುವಲಿ ಡೆವಲಪ್ ಮಾಡೋ ಎಂಟರ್ಟೈನ್ಮೆಂಟ್ಗಳನ್ನು ಕೊಡೋದು ಅದು ಮಾಧ್ಯಮ ಲೋಕಕ್ಕೆ ಕೊಡೋ ಗರಿಷ್ಠ ಸೇವೆ ಅಂತ ನಾನು ಭಾವಿಸ್ತೀನಿ. ಸೊ ಆ
ಯೋಚನೆಯಲ್ಲಿ ರೈತರಿಗೆ, ಸಮಾಜಕ್ಕೆ ಮತ್ತೆ ಸೊಸೈಟಿಯನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ಈ ಮಾಧ್ಯಮಗಳು ಕೆಲಸ ಮಾಡಲಿ. ಎಲ್ಲ ಒಳ್ಳೆಯದಾಗಲಿ. ಶ್ರೀ ಮನರಂಜನಾ ಜಗತ್ತು ದಿನದಿಂದ ದಿನಕ್ಕೆ ಹಿರಿದಾಗುತ್ತಿದೆ. ಒಂದಕ್ಕಿಂತ ಒಂದು ಭಿನ್ನವಾದ ಕಾರ್ಯಕ್ರಮಗಳನ್ನ ಪ್ರೇಕ್ಷಕರಿಗೆ ನೀಡಲಾಗುತ್ತಿದೆ. ಈ ವಿಚಾರದಲ್ಲಿ ಎಲ್ಲಾ ವಾಹಿನಿಗಳ ನಡುವೆ ಪೈಪೋಟಿ ಇದೆ. ಮನೆ ಮಂದಿಯೆಲ್ಲ ಕುಳಿತು ನೋಡುವಂತಹ ಕಾರ್ಯಕ್ರಮ ನಿರ್ಮಿಸಿ ಜನಮೆಚ್ಚುವಂತೆ ಪ್ರಸ್ತುತ ಪಡಿಸುವುದು ಸುಲಭದ ವಿಚಾರವಲ್ಲ. ಈ ದೊಡ್ಡ ಸವಾಲನ್ನ ಸ್ವೀಕರಿಸಿ ಹೊಸ ಕನಸು ಮತ್ತು ಆಸೆ ಆಕಾಂಕ್ಷೆಗಳೊಂದಿಗೆ ಸಿರಿ ಚಾನಲ್ ತನ್ನ ನೂತನ ಕಚೇರಿಯನ್ನ ಉದ್ಘಾಟಿಸಿ ಶ್ರೀ 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 ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಅವಧೂತ ಶ್ರೀ ವಿನಯ್ ಗುರೂಜಿ ಇನ್ನಿತರೆ ಗಣ್ಯರು ಆಗಮಿಸಿ ಸಿರಿ ವಾಹಿನಿಯ ನೂತನ ಕಚೇರಿ ಉದ್ಘಾಟಿಸಿ ಚಾನಲ್ ಸಿಬ್ಬಂದಿಗಳಿಗೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ನೂತನ ಕಚೇರಿಯನ್ನ ಉದ್ಘಾಟಿಸಿ ಹೊಸ ಕಳೆ ಕಟ್ಟಿಕೊಂಡಿರುವಂತಹ ಸಿರಿ ಚಾನಲ್ ಕನ್ನಡಿಗರ ಪ್ರೇಕ್ಷಕರಿಗೆ ಭರಪೂರ ಮನರಂಜನೆ ನೀಡಲಿ, ಚಾನಲ್ನ ಎಲ್ಲ ಕನಸು ನನಸಾಗಲಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ.